ರಾಜೀನಾಮೆಯನ್ನ ಇಂಗಿತವನ್ನು ಕೂಡ ಸಚಿವ ನಾಗೇಂದ್ರ ವ್ಯಕ್ತಪಡಿಸಿದ್ರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರೋದು. ಬಟ್ ಇನ್ನು ರಾಜೀನಾಮೆ ವದಂತಿಗೆ ಖುದ್ದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಚಿವ ನಾಗೇಂದ್ರ. ರಾಜೀನಾಮೆ ವರದಿಗಳು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿವೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವುದೇ ಕರೆ ನನಗೆ ಬಂದಿಲ್ಲ. ಯಾವುದೇ ರಾಜೀನಾಮೆ ವಿಚಾರ ಚರ್ಚೆ ಆಗಿಲ್ಲ ಅಂತ ನಾಗೇಂದ್ರ ಹೇಳಿದ್ದಾರೆ. ಬಿಕಾಸ್ ಡಿಕೆಶಿ ಅವರನ್ನ ಮೀಟ್ ಮಾಡಿದಾಗ ಎಲ್ಲರೂ ಕೂಡ ಅಂದ್ಕೊಂಡಿರೋದು ಮುಂಗಾರು ಅಧಿವೇಶನದಲ್ಲಿ 4 ರಿಂದ 5 ದಿನ ಬರೀ ಇವರದೇ ಚರ್ಚೆ ಆಗಿದೆ. ಇವರ ವಿಚಾರವಾಗಿ ಸದನದ ಒಳಗೂ ಹೊರಗೂ ಕೂಡ ಪ್ರತಿಭಟನೆಗಳು ನಡೆದಿವೆ. ಇನ್ನು ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಬಿಜೆಪಿ ಕಾರ್ಯಕರ್ತರು ಕೂಡ ಮಾಡಿದ್ದಾರೆ. ಜೊತೆಗೆ ಇದೀಗ ಪಾದಯಾತ್ರೆಯನ್ನು ಕೂಡ ಬಿಜೆಪಿ ಹಮ್ಮಿಕೊಂಡಿದೆ ಜೆಡಿಎಸ್ ಜೊತೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ, ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗ್ತಾರೆ. ಸೊ ಇದು ಒಂಥರ ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ನಡೆಸೋದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಮಾತುಕತೆ ನಡೆದಿದೆ. ರಾಜೀನಾಮೆಯನ್ನ ಕೊಡ್ತಾರಾ ನಾಗೇಂದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇತ್ತು. ಬಟ್ ಈ ರಾಜೀನಾಮೆ ವದಂತಿ ಏನಿದೆ ಇದಕ್ಕೆ ನಾಗೇಂದ್ರ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆಯ ವರದಿಗಳೇನಿವೆ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿವೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ನನಗೆ ರಾಜೀನಾಮೆ ಕೊಡು ಅಂತ ಯಾವುದೇ ಕರೆ ಕೂಡ ಬಂದಿಲ್ಲ. ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ. ಯಾವುದೇ ರಾಜೀನಾಮೆ ವಿಚಾರವನ್ನು ಕೂಡ ನಾನು ಡಿ.ಕೆ. ಶಿವಕುಮಾರ್ ಜೊತೆ ಚರ್ಚೆಯನ್ನ ಮಾಡಿಲ್ಲ. ಸೊ ನಾನು ರಾಜೀನಾಮೆಯನ್ನ ಕೊಡಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಶಿವಕುಮಾರ್ ಜೋಹಳ್ಳಿ. ಎಸ್ ಶಿವಗು, ಇದೀಗ ರಾಜೀನಾಮೆ ಒಂದ್ ಕಡೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಪ್ರತಿಪಕ್ಷಗಳೇನಿವೆ, ವಿಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಗಳನ್ನು ಕೂಡ ಹಮ್ಮಿಕೊಂಡಿದೆ. ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ರಾಜೀನಾಮೆಯನ್ನ ಕೊಡ್ತಾರಾ ಅಂತ ಒಂದ್ ಕಡೆ ಆಗ್ತಾ ಇದೆ. ಇನ್ನೊಂದ್ ಕಡೆ ಸಚಿವ ನಾಗೇಂದ್ರ ನೋಡಿದ್ರೆ ನನಗೆ ಯಾವುದು ಕೂಡ ಕರೆಗಳು ಬಂದಿಲ್ಲ, ನಾನು ಡಿ.ಕೆ.ಶಿ ಅವರ ಜೊತೆ ಯಾವುದೇ ಚರ್ಚೆಯನ್ನ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ ಇದರ ಬಗ್ಗೆ ಶಿವಕುಮಾರ್? ಮಲ್ಲಿಕಾರ್ಜುನ್, ಈಗಾಗಲೇ ಮೊನ್ನೆ ಎಷ್ಟೇ ನಡೆದಿರುವಂತಹ ಸದನದಲ್ಲೂ ಕೂಡ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ 6 ದಿನಗಳ ಕಾಲ ಬಿಜೆಪಿ ಜೆಡಿಎಸ್ ಶಾಸಕರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಸದನದ ಕಲಾಪಗಳು ನಡೆಯದಂತೆ ಇಡೀ 6 ದಿನಗಳ ಕಾಲ ಪ್ರತಿಭಟನೆಗಳಿಗೆ ಕಲಾಪಗಳು ಕೂಡ ಬಲಿಯಾಗಿತ್ತು. ತದನಂತರ ಈಗ 1ರಿಂದ ರಾಯಚೂರಿನಿಂದ ಬಳ್ಳಾರಿಯವರೆಗೆ ಏನು ವಾಲ್ಮೀಕಿ ಸಮುದಾಯದ ಜನ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಆ ಪ್ರದೇಶದಲ್ಲಿ ಈಗ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನ ಆಯೋಜನೆ ಮಾಡಿದೆ. ಅಂದ್ರೆ ಆ ಸಮುದಾಯದ ಹಣವನ್ನ ಲೂಟಿ ಮಾಡಲಾಗಿದೆ, ಅದನ್ನ ಹೈಕಮಾಂಡ್ ನಾಯಕರಿಗೆ ಕೊಡಲಾಗಿದೆ. ಸೊ ಹಾಗಾಗಿ ನಾಗೇಂದ್ರ ಅವರು ಇಲ್ಲಿ ಕಳಂಕ ಅವರ ಮೇಲೆ ಇದೆ. ಇಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದೆ. ವಿಚಾರಣೆ ಹಂತದಲ್ಲಿರುವಾಗಲೇ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಅದರ ಜೊತೆಗೆ ಹೆಚ್ಚುವರಿ ಖಾತೆಯನ್ನು ಕೂಡ ಕೊಡಲಾಗಿದೆ ಅನ್ನುವಂಥದ್ದು ಬಿಜೆಪಿ ಜೆಡಿಎಸ್ ನಾಯಕರ ಆರೋಪ. ಹಾಗಾಗಿ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅನ್ನುವಂತಹ ಪಟ್ಟನ್ನ ಎರಡೂ ಪಕ್ಷಗಳು ಕೂಡ ಹಿಡಿದಿದೆ. ಈಗ ಪಾದಯಾತ್ರೆಯ ಮೂಲಕ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಹೋರಾಟವನ್ನ ರೂಪಿಸ್ತಾ ಇದೆ. ಸೊ ಇದು ಎಲ್ಲೋ ಒಂದು ಕಡೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಹಿನ್ನೆಲೆಯಲ್ಲಿ ಈಗ ನಾಗೇಂದ್ರ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ನಾಗೇಂದ್ರ ಅವರು ಈಗ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಎಲ್ಲೂ ಕೂಡ ನನಗೆ ಕರೆ ಬಂದಿಲ್ಲ, ಅವರ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡ್ತಾ ಇಲ್ಲ, ಮಾಧ್ಯಮಗಳಲ್ಲಿ ಬರ್ತಾ ಇರುವಂತದ್ದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಸಿಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಮುಖ್ಯಮಂತ್ರಿಗಳ ಜೊತೆ ನಾಗೇಂದ್ರ ಅವರು ಚರ್ಚೆ ಮಾಡಿರೋದು ನಿಜ. ಅವರು ಶಿವು ಇದೀಗ ಒಂದ್ ಕಡೆ ಇದೀಗ ಪಾದಯಾತ್ರೆನ ಅವರು ಹಮ್ಮಿಕೊಂಡಿದ್ದಾರೆ. ಬಟ್ ಆ ಪಾದಯಾತ್ರೆ ಆ ಪ್ರತಿಭಟನೆಗೂ ಮುನ್ನವೇ ಈ ರೀತಿ ರಾಜೀನಾಮೆಯನ್ನ ಕೊಡಿಸಿ ಪಕ್ಷಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಯೋಚನೆ ಏನಾದ್ರೂ ಪಕ್ಷಕ್ಕಿದೆಯಾ ಅಂತ ಕಾಂಗ್ರೆಸ್ಗೆ? ಸಹಜವಾಗಿ ಮಲ್ಲಿಕಾರ್ಜುನ್, ಯಾಕೆಂದ್ರೆ ಈಗ ದೊಡ್ಡ ಮಟ್ಟದ ಆಂದೋಲನ ಶುರುವಾಗ್ತಾ ಇರೋದ್ರಿಂದ ಸಹಜವಾಗಿ ಪಕ್ಷ ಮತ್ತೆ ಸರ್ಕಾರಕ್ಕೆ ಇದು ದೊಡ್ಡ ಡ್ಯಾಮೇಜ್ ಅನ್ನ ತರತ್ತೆ. ಈ ನಾಳೆ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈಗ ಕೆಲವು ಶಾಸಕರು ನಮ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಅಂತವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಮೈನರ್ ಸಂಪುಟ ಸರ್ಜರಿಯನ್ನ ಮಾಡ್ಬೇಕು ಅನ್ನುವಂತ ಚಿಂತನೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಒಂದಿಬ್ಬರನ್ನ ಕೈ ಬಿಟ್ಟು ಆ ಜಾಗಕ್ಕೆ ಯಾರು ತೀವ್ರ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ. ಸೊ ಇಂತಹ ಒಂದು ಸಂದರ್ಭದಲ್ಲೇ ಈಗ ನಾಗೇಂದ್ರ ವಿಚಾರ ಕೂಡ ಮುಂದಿನಗೆ ಬಂದಿರೋದ್ರಿಂದ, ಪ್ರತಿಪಕ್ಷಗಳು ಪಟ್ಟನ್ನ ಹಿಡಿದಿರೋದ್ರಿಂದ ಈಗ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದು ಅನಿವಾರ್ಯ ಎಂಬಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇರೋದ್ರಿಂದ ಸಹಜವಾಗಿ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಈಗ ಇದೆ. ಯಾಕಂದ್ರೆ ರಾಜೀನಾಮೆ ಪಡೆಯದೆ ಹೋದ್ರೆ ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆ ಶುರುವಾಗತ್ತೆ, ಪ್ರತಿಪಕ್ಷಗಳ ಪಾದಯಾತ್ರೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತ ಬ್ಯಾಂಕ್ ಅನ್ನು ಕೂಡ ಡೈವರ್ಟ್ ಮಾಡುವಂತಹ ಒಂದು ಸನ್ನಿವೇಶಗಳು ಎದುರಾಗಬಹುದು. ಹಾಗಾಗಿ
ಅದಕ್ಕೂ ಮುನ್ನವೇ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಂತ ಒಂದು ಚಿಂತನೆಯನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ ನಂತರ ಇದಕ್ಕೆ ಒಂದು ಕ್ಲಾರಿಟಿ ಸಿಗಲಿದೆ ಮಲ್ಲಿಕಾರ್ಜುನ್. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.